Hello everyone, welcome to engineering drawing class. So in today's class we are going to draw the orthographic views in first angle projection of this particular isometric view. So ನಾವು ಇವತ್ತಿನ ಕ್ಲಾಸ್ ದೊಳಗೆ ಈ ಒಂದು ಐಸೋಮೆಟ್ರಿಕ್ ವ್ಯೂಗೆ ಆರ್ಥೋಗ್ರಾಫಿಕ್ ವ್ಯೂಸ್ ಅನ್ನ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ನಲ್ಲಿ ಡ್ರಾ ಮಾಡೋಣ. ಹೋದ ಕ್ಲಾಸ್ ದೊಳಗೆ ನಾವು ಈ ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನ ಯಾವ ತರ ಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸ್ ದೊಳಗೆ ಈ ಐಸೋಮೆಟ್ರಿಕ್ ವ್ಯೂಗೆ ಆರ್ಥೋಗ್ರಾಫಿಕ್ ವ್ಯೂಸ್ ಅನ್ನ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ನಲ್ಲಿ ಡ್ರಾ ಮಾಡೋದು. ನಾಳೆ ನಿಮ್ಗೆ ಎಕ್ಸಾಮ್ ದೊಳಗೆ ಕ್ವಶನ್ ಕೇಳೋದು ಇದೇ ತರ, ಡ್ರಾ ಆರ್ಥೋಗ್ರಾಫಿಕ್ ವ್ಯೂಸ್ ಇನ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್, ದಟ್ ಈಸ್ ಫ್ರಂಟ್ ವ್ಯೂ, ಸೈಡ್ ವ್ಯೂ ಅಂಡ್ ಟಾಪ್ ವ್ಯೂ ಅಂತ ಹೇಳಿ. ಸೊ ನೋಡ್ರಿ, ನಾವು ಮೊದಲು ಏನ್ ಮಾಡ್ಬೇಕು, ಕ್ವಶನ್ ಪೇಪರ್ದೊಳಗೆ ಈ ಐಸೋಮೆಟ್ರಿಕ್ ವ್ಯೂ ಅನ್ನ ಯಾವ ಆಂಗಲ್ ಪ್ರೊಜೆಕ್ಷನ್ ದೊಳಗೆ ಡ್ರಾ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಮೊದಲು ಅದನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ಇಲ್ಲಿ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಕ್ವಾಡ್ರಂಟ್ ಅಲ್ಲಿ ಫ್ರಂಟ್ ವ್ಯೂ ಎಲ್ಲಿ ಬರುತ್ತೆ ಅನ್ನೋದನ್ನ ಮೊದಲು ನಾವು ಡಿಸೈಡ್ ಮಾಡಬೇಕು. ವಿ ಹ್ಯಾವ್ ಟು ಡಿಸೈಡ್ ದಿ ಫ್ರಂಟ್ ವ್ಯೂ ಫಸ್ಟ್ ಆಫ್ ಆಲ್, ಇನ್ ವಿಚ್ ಕ್ವಾಡ್ರಂಟ್ ಇಟ್ ಈಸ್ ಗೋಯಿಂಗ್ ಟು ಡ್ರಾ ಅಂತ ಹೇಳಿ, ಯಾವ ಕ್ವಾಡ್ರಂಟ್ ಅಲ್ಲಿ ನಾವು ಅದನ್ನ ಡ್ರಾ ಮಾಡ್ಬೇಕು ಅನ್ನೋದನ್ನ ನಾವು ಮೊದಲು ಡಿಸೈಡ್ ಮಾಡ್ಬೇಕು. ಸೊ ನೋಡ್ರಿ, ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂತ ಐತಿ. ಸೊ ಹಂಗಿರೋದ್ರಿಂದ ಫಸ್ಟ್ ಕ್ವಾಡ್ರಂಟ್ ಮೇಲಿರೋದ್ರಿಂದ ಸೊ ಮೇಲ್ಗಡೆ ಫ್ರಂಟ್ ವ್ಯೂ ಬರುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಯ್ತು. ಇನ್ನು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೋ ಇನ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ಎಲ್ಲಿ ಫ್ರಂಟ್ ವ್ಯೂ ಆರೋ ಮಾರ್ಕ್ ತೋರಿಸಿದ್ದಾರೆ ಅನ್ನೋದನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು. ಈ ಕಡೆ ತೋರಿಸಿದ್ದಾರೆ ನೋಡ್ರಿ, ಸೊ ಈ ಕಡೆ ತೋರಿಸಿದ್ರೆ ಈ ಕಡೆಯಿಂದ ನಾವು ವ್ಯೂ ಮಾಡಬೇಕು. ಸೊ ನೋಡ್ರಿ, ಆರೋ ಮಾರ್ಕ್ ಈ ಕಡೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಫ್ರಂಟ್ ವ್ಯೂ ಬರುತ್ತೆ ಅನ್ನೋದು ಕ್ಲಿಯರ್ ಆಯ್ತು. ಸೊ ಅದನ್ನ ನಾವಿಲ್ಲಿ ಒರಿಜಿನ್ ಓ ಅಂತ ಮಾರ್ಕ್ ಮಾಡಿಕೊಂಡು ಫ್ರಂಟ್ ವ್ಯೂಗೆ ನಾವು ವರ್ಟಿಕಲ್ ಪ್ರೊಜೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಅದು ವಿ ಪಿ ಅಂತ ಬರ್ಕೋಬೇಕು. ಇನ್ನು ಫ್ರಂಟ್ ವ್ಯೂ ಡ್ರಾ ಮಾಡಿದ್ಮೇಲೆ ಫ್ರಂಟ್ ವ್ಯೂ ಕೆಳಗಡೆ ಟಾಪ್ ವ್ಯೂ ಬರುತ್ತೆ. ಸೊ ಈ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಇದನ್ನ ನಾವು ಹಾರಿಜೆಂಟಲ್ ಪ್ರೊಜೆಕ್ಷನ್ ಅಂದ್ರೆ ಎಚ್ ಪಿ ಅಂತ ಹೇಳಿ ಡಿನೋಟ್ ಮಾಡಬೇಕು. ಇನ್ನು ಸೈಡ್ ವ್ಯೂ ಅನ್ನ ನಾವು ಪಿ ಪಿ ಪ್ರೊಜೆಕ್ಷನ್ ಪ್ಲೇನ್ ಅಥವಾ ಎ ವಿ ಪಿ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಂತ ಕೂಡ ನಾವು ಮಾರ್ಕ್ ಮಾಡ್ಬೋದು. ಇನ್ನು ಉಳಿದದ್ದು ಲಾಸ್ಟ್ ಒನ್ ಕ್ವಾಡ್ರಂಟು, ಇದು ಇಲ್ಲಿ ನಮಗೆ ಪ್ರೊಜೆಕ್ಷನ್ ಲೈನ್ ಅನ್ನ 45 ಡಿಗ್ರಿ ಇರೋದು ಪ್ರೊಜೆಕ್ಷನ್ ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ನೋಡ್ರಿ, ಕೋನ್ ಮಾಪ್ಕ ಈ ತರ ಉಲ್ಟಾ ಇಡಬೇಕು. 45 ಡಿಗ್ರಿ ಮಾರ್ಕ್ ಮಾಡಿಕೊಂಡು ಈ ಸೆಂಟರ್ ಪಾಯಿಂಟ್ ಇಂದ ಈ ತರ ನೋಡ್ರಿ ಕ್ಲಿಯರ್ ಆಗಿ ಇಲ್ಲಿಂದ ನಾವು ಪ್ರೊಜೆಕ್ಷನ್ ಲೈನ್ ಅನ್ನ ಈ ತರ ಡ್ರಾ ಮಾಡ್ಕೋಬೇಕು. ಈ ಪ್ರೊಜೆಕ್ಷನ್ ಲೈನು ಇದು 45 ಡಿಗ್ರಿ ಇರಬೇಕು. 45 ಡಿಗ್ರಿ ಇರಬೇಕು. ಸೊ ಇದೆಲ್ಲ ಆದ ನಂತರ ನೆಕ್ಸ್ಟ್ ನಾವು ಫ್ರಂಟ್ ವ್ಯೂ, ಸೈಡ್ ವ್ಯೂ ಮತ್ತು ಟಾಪ್ ವ್ಯೂ ಅನ್ನ ಇಲ್ಲಿ ಒಂದ್ ಕಡೆ ಮೊದಲು ರಫ್ ಆಗಿ ಯಾವ ತರ ಬರ್ಬೋದು ಅನ್ನೋದನ್ನ ಡ್ರಾ ಮಾಡ್ಕೊಳ್ಳೋದು. ಸೊ ನೋಡ್ರಿ, ಫ್ರಂಟ್ ವ್ಯೂ ಈ ಕಡೆಯಿಂದ ನೋಡ್ರಿ, ಫ್ರಂಟ್ ವ್ಯೂ ನೋಡ್ರಿ ಲೆಂತ್ 60 ಮಿಲಿಮೀಟರ್ ಐತಿ. ಸೊ 60 ಮಿಲಿಮೀಟರ್ ಲೆಂತ್, ಹೈಟ್ 40 ಮಿಲಿಮೀಟರ್ ಐತಿ. 40 ಮಿಲಿಮೀಟರ್ ಹೈಟ್, 40 ಮಿಲಿಮೀಟರ್ ಹೈಟ್. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ಕೋರಿ. ಸೊ 60 ಮಿಲಿಮೀಟರ್ ಲೆಂತ್, 40 ಮಿಲಿಮೀಟರ್ ಹೈಟ್, ಇದು ಕಂಪ್ಲೀಟ್ ಆಗಿ ಕ್ಲೋಸ್ ಆಯ್ತು. ಈ ಕಡೆಯಿಂದ ಡ್ರಾ ಮಾಡ್ಕೊಂತ ಬರೋನು. ನೋಡ್ರಿ, ಇಲ್ಲಿ 20 ಮಿಲಿಮೀಟರ್ ಬಿಟ್ಟು, ಇಲ್ಲಿಂದ 20 ಮಿಲಿಮೀಟರ್ ಬಿಟ್ಟು ಮೇಲಿಂದ ಕೆಳಗಡೆ ಈ 40 ಮಿಲಿಮೀಟರ್ ಅಲ್ಲಿ 10 ಮಿಲಿಮೀಟರ್ ಅನ್ನ ಲೆಸ್ ಮಾಡಿದ್ರೆ ಎಷ್ಟು ಬಂತು ನೋಡ್ರಿ, 30. ಅಂದ್ರೆ ಮೇಲಿಂದ ಕೆಳಗೆ ನಾವು 30 ಮಿಲಿಮೀಟರ್ ಅನ್ನ ಡ್ರಾ ಮಾಡಬೇಕು ಇಲ್ಲಿವರೆಗೆ. ಇಲ್ಲಿಂದ ಇಲ್ಲಿಗೆ ಇದನ್ನು ಜಾಯಿನ್ ಮಾಡಬೇಕು. ಇದು ಜಾಯಿನ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಈ ಪಾಯಿಂಟ್ ಇಂದ 15 ಮಿಲಿಮೀಟರ್ ಮೇಲೆ ಹೋಗಿ, ಇಲ್ಲಿಂದ 15 ಮಿಲಿಮೀಟರ್ ಮೇಲೆ ಹೋಗಿ ಇಲ್ಲಿಗೆ, ಇಲ್ಲಿಂದ ಒಂದು ಲೈನ್ ಈ ಕಡೆ ಐತೆ. ಸೊ ಇದನ್ನ ಈ ಕಡೆ ಡ್ರಾ ಮಾಡಬೇಕು.
ಸೊ ಇಷ್ಟು ನಮ್ಮದು ಫ್ರಂಟ್ ವ್ಯೂ ಕಂಪ್ಲೀಟ್ ಆಯಿತು ನೋಡ್ರಿ. ಫ್ರಂಟ್ ವ್ಯೂನೊಳಗೆ ಏನೇನು ಕಾಣುತ್ತಾ, ಈ ಪೋರ್ಷನ್ ಕಾಣುತ್ತಾ ಮತ್ತು ಈ ಪೋರ್ಷನ್ ಕಾಣುತ್ತಾ ನೋಡ್ರಿ. ಈ ಪೋರ್ಷನ್ನು, ಈ ಪೋರ್ಷನ್ನು ಮತ್ತು ಈ ಪೋರ್ಷನ್ನು. ನೀವು ಇಲ್ಲಿ ಕೇಳ್ಬೋದು, ಇದು ಸ್ಲೋಪ್ ಐತಲ್ರಿ ಸರ್ ಅಂತೇಳಿ. ಇದು ಸ್ಲೋಪು ಸೈಡ್ ವ್ಯೂ ಅಲ್ಲಿ ಮಾತ್ರ ಕಾಣುತ್ತೆ. ಫ್ರಂಟ್ ವ್ಯೂ ಅಲ್ಲಿ ನೋಡಿದಾಗ ನಮಗಿದು ಸ್ಟ್ರೇಟ್ ಆಗೇ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ನೀವು ಯಾವ್ದಾರ ಗಾರ್ಡನ್ನು ಅಥವಾ ಸ್ಪೋರ್ಟ್ಸ್ ಇದ್ರೊಳಗೆ ಈ ಜಾರೋ ಬಂಡಿ ಹಾಕಿರ್ತಾರೆ ನೋಡ್ರಿ. ನೀವು ಜಾರೋ ಬಂಡಿ ನೀವು ಸೈಡ್ಲಿಂದ ನೋಡಿದಾಗ ಅದು ಹಿಂಗೆ ಸ್ಲೋಪ್ ಕಾಣುತ್ತೆ. ಬಟ್ ಅದೇ ಜಾರು ಬಂಡಿ ನೋಡ್ರಿ, ಹಿಂಗೆ ಜಾರು ಬಂಡಿ ಇರುತ್ತಾ, ಹಿಂಗೆ ಜಾರು ಬಂಡಿ ಇರುತ್ತಾ, ಈ ಕಡೆ ಸ್ಟೆಪ್ಸ್ ಇರ್ತಾವೆ ಇದಕ್ಕೆ ಹತ್ತಾಕ. ಈ ಜಾರು ಬಂಡಿಯಿಂದ ಈ ಕಡೆಯಿಂದ ನೋಡಿದ್ರೆ ನೀವು ಸ್ಲೋಪ್ ಕಾಣುತ್ತಿದ್ದು, ಇನ್ಕ್ಲೈನ್ಡ್ ಕಾಣುತ್ತೆ. ಬಟ್ ಇದೇ ಜಾರು ಬಂಡಿಯಿಂದ ಇಲ್ಲೇ ಫ್ರಂಟ್ಲಿಂದ ನೀವು ಏನಾದರೂ ನಿಂತು ನೋಡಿದ್ರಿ ಅಂದ್ರೆ ಇದು ಸ್ಟ್ರೇಟೇ ಕಾಣುತ್ತೆ. ಈಗ ಮಿಚ್ಚುಣ್ಕಿ ಇಟ್ಟಿರ್ತೀರಿ ನೋಡ್ರಿ, ಮಿಚ್ಚುಣ್ಕಿ ಸೈಡ್ಲಿಂದ ನೋಡ್ರಿ ಕ್ರಾಸ್ ಕಾಣುತ್ತೆ. ಬಟ್ ಅದೇ ಮಿಚ್ಚುಣ್ಕಿ ನೀವು ಹತ್ತಾಕ ಫ್ರಂಟ್ ಹೋಗ್ತಿರಲ್ಲ, ಅವಾಗ ಮಿಚ್ಚುಣ್ಕಿ ನೋಡ್ರಿ ನಿಮಗೆ ನೇರವಾಗಿ ಕಾಣುತ್ತೆ, ಹಿಂಗೆ ಸ್ಟ್ರೇಟ್ ಕಾಣುತ್ತೆ, ಕ್ರಾಸ್ ಕಾಣೋದಿಲ್ಲ. ಹಾಗೆ ಇಲ್ಲಿ ಕೂಡ ಏನಂದ್ರೆ ವ್ಯೂಸು ಸ್ಟ್ರೇಟ್ ಆಗೇ ಇರುತ್ತೆ. ಸೊ ಇದು ಫ್ರಂಟ್ ವ್ಯೂ. ಇನ್ನು ಟಾಪ್ ವ್ಯೂ, ಇದ್ರ ಕೆಳಗೆ ಟಾಪ್ ವ್ಯೂ ಡ್ರಾ ಮಾಡೋಣ. ಟಾಪ್ ವ್ಯೂ ನೋಡ್ರಿ 40 ಮಿಲಿಮೀಟರ್ ವಿಡ್ತ್, 60 ಮಿಲಿಮೀಟರ್ ಲೆಂತ್ ಇರುತ್ತೆ ಈ ಥರ. ಸೊ ಇದು ಡ್ರಾ ಮಾಡ್ಕೊಂಡ್ವಿ. ಈ ಕಡೆಯಿಂದ ಡ್ರಾ ಮಾಡೋದು ಮತ್ತೆ 20 ಮಿಲಿಮೀಟರ್, ಇಲ್ಲಾಂದ್ರೆ ಇಲ್ಲಿಂದ ಪ್ರೊಜೆಕ್ಷನ್ ತೊಗೊಂಡ್ರು ಬರುತ್ತೆ. ಇದು ನೋಡ್ರಿ, ಇಲ್ಲಿಂದ ಇದು ಕಂಪ್ಲೀಟ್ ಐತಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಕಂಪ್ಲೀಟ್ ಡ್ರಾ ಮಾಡಬೇಕು. ಇನ್ನು ನೆಕ್ಸ್ಟ್ ಈ ಕಡೆಯಿಂದ ಈ ಕಡೆ 20 ಮಿಲಿಮೀಟರ್ಗೆ ಮಾರ್ಕ್ ಮಾಡ್ಕೊತೀನಿ ನಾನು. ನೋಡ್ರಿ 20 ಮಿಲಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿಂದ 20. ಸೊ ಇರೋದ 40, ಇದು 50-50 ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ. ಇದು 20, ಇದು 20, ಇದು 20, ಇದು 20. ಸೊ ಇಷ್ಟು ಹಾಕಿದ್ರೆ ಇದು ಟಾಪ್ ವ್ಯೂ ಕಂಪ್ಲೀಟ್ ಆಯ್ತು. ಇನ್ನು ಸೈಡ್ ವ್ಯೂ, ಫ್ರಂಟ್ ವ್ಯೂವಿನ ಬಾಜು ಈ ಕಡೆ ಹಾಕೋನು. ಇದು ಸಹಿತ ಹೈಟ್ ನೋಡ್ರಿ 40ನೇ ಇರುತ್ತೆ. ಬಟ್ ವಿಡ್ತ್ ಅಂದ್ರೆ ಲೆಂತ್ 40 ಐತಿ. ಸೊ ಕಂಪ್ಲೀಟ್ ಆಯ್ತು. ಈ ಕಡೆಯಿಂದ ವ್ಯೂ ಮಾಡಿ ನೋಡ್ರಿ, ಇಲ್ಲಿಂದ 40 ಹೈಟ್ 40 ಹಾಕೊಂಡ್ವಿ ಸೈಡ್ ವ್ಯೂ. ನೋಡ್ರಿ ಈ ಕಡೆಯಿಂದ ವ್ಯೂ ಮಾಡೋನು. ಇಲ್ಲಿಂದ ಇಲ್ಲಿಗೆ 20, ಮೇಲೆ 10 ನೋಡ್ರಿ, ಇಲ್ಲಿಂದ ಇಲ್ಲಿಗೆ 20, ಮೇಲ್ಗಡೆ 10, ಇಷ್ಟು ಒಳಗಡೆ ಬರಬೇಕಿದು, ಇಷ್ಟು ಬಂದು ನೆಕ್ಸ್ಟ್ ಹೈಟ್ 15, ಹೈಟ್ 15 ಇಲ್ಲಿವರೆಗೆ. ಆಮೇಲೆ ಇದು ಕ್ರಾಸ್ ಆಗಿ ಇಲ್ಲಿಗೆ ನೋಡ್ರಿ, ಕ್ರಾಸ್ ಆಗಿ ಇಲ್ಲಿಗೆ ಸೇರ್ಬೇಕು. ಸೊ ಇಲ್ಲಿಗೆ ಸೇರ್ತಿದೆ. ಸೊ ಇದು ಎಕ್ಸಾಕ್ಟ್ ಹೆಂಗಂದ್ರೆ ಇದು 50-50 ಆಗ್ಬೇಕು. ಸೊ ಹೈಟ್ ಮೇಲೆ ಹೋಗಿ ಕ್ರಾಸ್ ಆಗಿ ಇಲ್ಲಿಗೆ ಸೇರ್ಬೇಕು. ಸೊ ಇಷ್ಟ ಆಯ್ತಂದ್ರೆ ಇದು ಸೈಡ್ ವ್ಯೂ ಕಂಪ್ಲೀಟ್ ಆಯ್ತು. ಸೊ ಇದನ್ನ ನಾವು ಇಲ್ಲಿ ಏನು ಮಾಡೋನು, ಆಸ್ ಪರ್ ಸ್ಕೇಲ್ ಪ್ರಕಾರ ಇದನ್ನ ಡ್ರಾ ಮಾಡ್ಕೊಂಡು ಹೋಗೋನು. ಮೊದಲ ಫ್ರಂಟ್ ವ್ಯೂ ಡ್ರಾ ಮಾಡೋನು. ಫ್ರಂಟ್ ವ್ಯೂ ನೋಡ್ರಿ, ಫಸ್ಟ್ ನಾನು ಹೈಟನ್ನು ಡ್ರಾ ಮಾಡ್ತೀನಿ. ಹೈಟ್ 40, ಹೈಟ್ ಬಂದು 40 ಡ್ರಾ ಮಾಡಬೇಕು. ಹೈಟ್ 40. ನೆಕ್ಸ್ಟ್ ಲೆಂತ್ ಈ ಕಡೆಯಿಂದ ಈ ಕಡೆ ನೋಡ್ರಿ 60 ಇದು. ಸೊ ಇದು 60, ಲೆಂತ್ 60, 60. ಮತ್ತು ಇಲ್ಲಿಂದ ಹೈಟ್ 40. ಓಕೆ, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಕಂಪ್ಲೀಟ್ ಆಯ್ತು ಈಗ ಇದು. ಈಗ ಇಲ್ಲಿಂದ ಇಲ್ಲಿಗೆ ನೋಡ್ರಿ ಎಷ್ಟು, 20 ಮಾರ್ಕ್ ಮಾಡಿ ಮೇಲಿಂದ ಕೆಳಗೆ ಬರಬೇಕು. ಎಷ್ಟು ಹೈಟ್ ನೋಡ್ರಿ, ಅಗಲ್ ಮಾಡಿದ್ವಲ್ಲ 40 10 ಹೋದ್ರೆ 30. ಸೊ ಮೇಲಿಂದ ಕೆಳಗೆ 30 ಬರಬೇಕು. ಸೊ ಇದು ಈ ಕಡೆ ಜಾಯಿನ್ ಆಗುತ್ತೆ ಕಂಪ್ಲೀಟ್ ಆಗಿ. ನೆಕ್ಸ್ಟ್
ಇದು ನೋಡ್ರಿ ಈ ಪಾಯಿಂಟಿಂದ ಮೇಲೆ 15 ಹೋಗ್ಬೇಕು. 15 ಅಂದ್ರೆ ಎಕ್ಸಾಕ್ಟ್ ಆಗಿ ಇದರ ಹಾಫ್. ಇದು 30 ಉಳಿದೈತಲ್ಲ, 30ಯ ಹಾಫ್. ಸೊ ಇದು ಫ್ರಂಟ್ ವ್ಯೂ ಕಂಪ್ಲೀಟ್ ಆಯ್ತು. ಇನ್ನು ಟಾಪ್ ವ್ಯೂ ಡ್ರಾ ಮಾಡಲಿಕ್ಕೆ ನಾವೇನು ಮಾಡಬೇಕು, ಪ್ರೊಜೆಕ್ಷನನ್ನು ತಗೋಬೇಕು. ಕೆಳಗಡೆ ಪ್ರೊಜೆಕ್ಷನ್ ತಗೋಬೇಕು. ಇಲ್ಲಿಂದ ಪ್ರೊಜೆಕ್ಷನ್ನು ನೋಡ್ರಿ, ಪ್ರೊಜೆಕ್ಷನ್ ಲೈನು ಥಿನ್ ಆಗಿರಬೇಕು. ಅದಕ್ಕೆ ನಾನು ಕಲರ್ ಚೇಂಜ್ ಮಾಡೀನಿ, ರೆಡ್ ಕಲರ್ ಹಾಕಾತೀನಿ. ಅಬ್ಸರ್ವ್ ಮಾಡ್ರಿ, ಪ್ರೊಜೆಕ್ಷನ್ ಲೈನ್ ಶುಡ್ ಬಿ ಥಿನ್ ಅಂತ ಹೇಳಿ. ಟಾಪ್ ವ್ಯೂ ನೋಡ್ರಿ, ಇದು ಲೆಂತ್ ಅಂತೂ ಸೇಮ್ ಇರುತ್ತೆ, 60ನೇ ಹಾಕಬೇಕು. ಲೆಂತ್ 60, ಇನ್ನು ವಿಡ್ತ್ 40. ಓಕೆ, ಈಗ ಇಲ್ಲಿಂದ ಪ್ರೊಜೆಕ್ಷನ್ ತೊಗೊಂಡಿರ್ತೀವಲ್ಲ, ಈ ಲೈನು ನೋಡ್ರಿ, ಇಲ್ಲ ಪ್ರೊಜೆಕ್ಷನ್ ಬಂದಿರ್ತೈತೆ ಆಲ್ರೆಡಿ. ಇದನ್ನು ಕಂಟಿನ್ಯೂ ಆಗಿ ಡ್ರಾ ಮಾಡ್ಕೋಬೇಕಷ್ಟ. ನೆಕ್ಸ್ಟ್ ಇದು ಅಷ್ಟ 40 ಐತಿ ಇಲ್ಲಿಂದ ಇಲ್ಲಿಗೆ. ಸೊ 40ಯ ಹಾಫ್ ಅಂದ್ರೆ 20ಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಸರಿಯಾಗಿ 50%ಗೆ ನೋಡ್ರಿ ಇದನ್ನು ಹಾಫ್ ಮಾಡ್ಕೋಬೇಕು. ಸೊ ಇಷ್ಟು ಡ್ರಾ ಮಾಡಿದ್ರೆ ಇದು ನಮ್ಮದು ಟಾಪ್ ವ್ಯೂ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಸೈಡ್ ವ್ಯೂವನ್ನು ಡ್ರಾ ಮಾಡಲಿಕ್ಕೆ ಪ್ರೊಜೆಕ್ಷನ್ ತಗೊಳ್ಳೋನು. ಈ ಕಡೆಯಿಂದ ನೋಡ್ರಿ, ಪ್ರೊಜೆಕ್ಷನ್ ಲೈನು ಇಲ್ಲಿಂದ ನೋಡ್ರಿ, ಪ್ರೊಜೆಕ್ಷನ್ ಲೈನು ಸೊ ಇಲ್ಲಿಗೆ ಕನೆಕ್ಟ್ ಆಗಿಂದ ಇಲ್ಲಿಗೆ ಡೈವರ್ಟ್ ಆಗ್ತದೆ. ಇದು ಮೇಲೆ ನೋಡ್ರಿ, ಈ ಥರ ಮೇಲೆ 90 ಡಿಗ್ರಿ ಒಳಗೆ ಇಲ್ಲಿ ಡೈವರ್ಟ್ ಆಗಬೇಕು. ನೆಕ್ಸ್ಟ್ ಇನ್ನೊಂದು ಲೈನ್ ಇಲ್ಲಿಂದ ಇದು ಇಲ್ಲಿ ಡೈವರ್ಟ್ ಆಗಬೇಕು. ನೆಕ್ಸ್ಟ್ ಓಕೆ, ಟಾಪ್ ವ್ಯೂವಿಂದ ಆಯ್ತು. ಈಗ ಫ್ರಂಟ್ ವ್ಯೂವಿಂದ ಪ್ರೊಜೆಕ್ಷನ್ ತಗೊಳ್ರಿ. ಒಂದು ಇಲ್ಲೇ, ಒಂದು ಇದು ಒಂದು ನೋಡ್ರಿ, ಇವೆಲ್ಲ ಥಿನ್ ಆಗಿರ್ಬೇಕು ಪ್ರೊಜೆಕ್ಷನ್ ಲೈನ್ಸ್, ನೆನ್ಪಿಟ್ಕೋರಿ. ಈಗ ಸೈಡ್ ವ್ಯೂ ಡ್ರಾ ಮಾಡೋಣ. ಸೈಡ್ ವ್ಯೂ ಹೈಟ್ ಅಂತೂ ನಮ್ಗೆ ಆಲ್ರೆಡಿ ಬಂದ್ಬಿಟ್ಟೈತಿ ಇಲ್ಲೇ 40 ಮಿಲಿಮೀಟರ್. ಇದು 40 ಮಿಲಿಮೀಟರ್ ಹೈಟು ಆಲ್ರೆಡಿ ಬಂದೈತಿ. ಇನ್ನು ವಿಡ್ತ್ ಕೂಡ ಬಂದೈತಿ ಇಲ್ಲೇ 40 ಮಿಲಿಮೀಟರ್. ಇನ್ನು ಹೈಟ್ ಕೂಡ ಬಂದೈತಿ 40 ಮಿಲಿಮೀಟರ್. ಸೊ ಇದನ್ನು ಕಂಪ್ಲೀಟ್ ಮಾಡೋಣ. ಇಲ್ಲಿಂದ ಕಂಪ್ಲೀಟ್ ಆಯ್ತು. ಇನ್ನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇದು ಎಷ್ಟು, 20 ಮಿಲಿಮೀಟರ್. ಸೊ 20 ಮಿಲಿಮೀಟರ್ ಆಲ್ರೆಡಿ ಇಲ್ಲೇ ಪ್ರೊಜೆಕ್ಷನ್ ಲೈನ್ ಬಂದೈತೆ ನಮ್ಮದು. ಸೊ ಇದನ್ನು ನಾವು ಏನು ಮಾಡ್ಕೋಬೇಕಂತಂದ್ರೆ, ಪ್ರೊಜೆಕ್ಷನ್ ಲೈನ್ ಬಂದಿದ್ದನ್ನು ನೋಡ್ರಲ್ಲೇ ಸೈಡ್ ವ್ಯೂನೊಳಗೆ ಇಲ್ಲಿಂದ ಇಲ್ಲಿಗೆ 20 ಮಿಲಿಮೀಟರ್ ನಾವು ಈ ಕಡೆ ಬರಬೇಕು. ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದೈತಿ ಇಲ್ಲೇ. ಸೊ ಇದು 10 ಇಲ್ಲಿ ಬಂದೈತಿ, ಇಲ್ಲಿ 10 ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಮುಂದೆ ಎಷ್ಟು ಪ್ರೊಜೆಕ್ಟ್ ಆಗ್ಬೇಕಂದ್ರೆ 20 ಆಗಬೇಕು. 20 ಇಲ್ಲಿಂದ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 20. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 15 ಇಲ್ಲೇ ಆಲ್ರೆಡಿ ಪ್ರೊಜೆಕ್ಷನ್ ಲೈನ್ ಐತಿ. ಈ ಪ್ರೊಜೆಕ್ಷನ್ ಲೈನನ್ನು ನಾ ಇದಕ್ಕೆ ಬಂದು ಟಚ್ ಮಾಡ್ತೀನಿ ನೋಡ್ರಿ ಇಲ್ಲಿಂದ. ಸೊ ಪ್ರೊಜೆಕ್ಷನ್ ಲೈನ್ ಇಲ್ಲಿ ಬಂದು ಟಚ್ ಆಗಬೇಕು. ಇದು ಕೂಡ ಇಲ್ಲಿ ಬಂದು ಟಚ್ ಆಗಬೇಕು. ಸೊ ಇದು ಟಚ್ ಆಯಿತು. ಈಗ ಇಲ್ಲಿಂದ ಇದು ಡೈವರ್ಷನ್ ಆಗುತ್ತೆ, ಈ ಕಡೆ ಡೈವರ್ಷನ್. ಸೊ ಇದು ಸೈಡ್ ವ್ಯೂ ಕಂಪ್ಲೀಟ್ ಆಯ್ತು. ಇನ್ನು ನೆಕ್ಸ್ಟ್ ಏನು ಮಾಡೋಣ, ಡೈಮೆನ್ಷನಿಂಗ್ ಮಾಡೋಣ. ಡೈಮೆನ್ಷನಿಂಗ್ ನೋಡ್ರಿ, ಯಾವ ವ್ಯೂನೊಳಗೆ ಯಾವ್ದ್ಯಾವ್ದು ಈಸಿಯಾಗಿ ನಮ್ಗೆ ಡೈಮೆನ್ಷನಿಂಗ್ ಮಾಡಕ್ಕೆ ಬರುತ್ತಾ ಅದನ್ನು ಮಾಡಿಬಿಡೋಣ.
ಸೊ ಇದು ಮಾಡಕ್ಕೆ ಬರುತ್ತೆ, ಇದು ಬರುತ್ತೆ, ನೆಕ್ಸ್ಟ್ ಇದು ಬರುತ್ತೆ. ಸೊ 3 ಡೈಮೆನ್ಷನ್ಸ್ ನಾವು ಇಲ್ಲೇ ಈಸಿಯಾಗಿ ಮಾಡ್ಬೋದು. ಡೈಮೆನ್ಷನ್ಸು ಇಲ್ಲಿಂದ ನೋಡ್ರಿ 10 ಮಿಲಿಮೀಟರ್ ಡ್ರಾ ಮಾಡ್ಕೋಬೇಕು. ಇಲ್ಲಿಂದ 10 ಮಿಲಿಮೀಟರ್, 2 ಮಿಲಿಮೀಟರ್ ಒಳಗಡೆ ಬರಬೇಕು ಆರೋ ಮಾರ್ಕಿಗೆ. ಒಂದು ಆರೋ ಮಾರ್ಕ್ ಇಲ್ಲೇ. ಸೊ ಈ ಥರ ಅಪೋಸಿಟ್ ಡೈರೆಕ್ಷನ್ದೊಳಗೆ ಇರಬೇಕು ಆರೋ ಮಾರ್ಕ್ಸು. ನೋಡಲಿ ಫ್ರಂಟ್ ವ್ಯೂ ಅಲ್ಲಿ ಇದು 10, 15, 10, 15, 15, 15, 15 and 10. ಟೋಟಲ್ 30, ಸಾರಿ 40, ಟೋಟಲ್ 40. ಸೊ ಈ ಕಡೆ ಮಾರ್ಕ್ ಮಾಡ್ಕೋರಿ. ಸೈಡ್ ವ್ಯೂದೊಳಗೆ ನಮ್ಗೆ ಟೋಟಲ್ ಹೈಟ್ 40, ಇದು ಒಂದು ಮಾರ್ಕ್ ಮಾಡಿಬಿಟ್ರೆ ಸಾಕು, 40. ಇನ್ನು ಟಾಪ್ ವ್ಯೂದೊಳಗೆ ನಾವಿಲ್ಲೇ 20 ಮಾರ್ಕ್ ಮಾಡ್ಕೋಬೋದು. ಇದು ಒಂದು 40 ಮಾರ್ಕ್ ಮಾಡ್ಕೋಬೋದು. ಸೊ ಇದನ್ನ ಇಲ್ಲಿ ತೋರ್ಸೋನು. ಇದು 20 ಇಲ್ಲ ನೋಡ್ರಿ 20, ನೆಕ್ಸ್ಟ್ 40, ಈ 40, ನೆಕ್ಸ್ಟ್ ಟೋಟಲ್ ಡೈಮೆನ್ಷನ್ ತೋರಿಸ್ರಿ ಇದ್ರದ್ದು 60 ಅಂತ ಹೇಳಿ. ಒಟ್ಟು ನಾವು ಯಾವುದಾದ್ರೂ ಒಂದು ವ್ಯೂದೊಳಗೆ ಟೋಟಲ್ ಲೆಂತು, ಟೋಟಲ್ ಹೈಟು ಮತ್ತು ಟೋಟಲ್ ವಿಡ್ತನ್ನು ತೋರಿಸ್ಕೋಬೋದು. ನಾವು ಎಲ್ಲಾದರೂ ತೋರಿಸ್ಬೋದು. ನೋಡ್ರಿ ಇಲ್ಲೇ ಟೋಟಲ್ ಲೆಂತನ್ನು ತೋರಿಸಿದ್ವಿ 60 ಅಂತ ಹೇಳಿ ಇಲ್ಲೇ. ಇನ್ನು ಹೈಟು ಇಲ್ಲಿ ತೋರಿಸಿದ್ವಿ 40 ಅಂತ ಹೇಳಿ. ಇನ್ನು ಇಲ್ಲಿ ಏನು ಮಾಡೋಣ ಅಂದ್ರೆ ಒಂದು ಸೈಡು ವಿಡ್ತನ್ನು ನಾವು ಇಲ್ಲಿ ತೋರಿಸ್ಕೊಳ್ಳೋಣ 40 ಅಂತ ಹೇಳಿ. ಇಲ್ಲಿ ನಾವು ತೋರಿಸ್ಕೋಬೋದು. ಇದು ಸ್ವಲ್ಪ ಇಲ್ಲ ಪ್ರೊಜೆಕ್ಷನ್ ಲೈನ್ ನೋಡ್ರಿ. ಇಲ್ಲಿಂದ ಇದು ಮೊದಲು 20, ಇದು ಕೂಡ 20 ಅನ್ನೋದು ಮೊದಲು ತೋರಿಸ್ತೀನಿ. ನೆಕ್ಸ್ಟ್ 40 ಇಲ್ಲಿ ಮುಂದೆ ತೋರಿಸಿರ್ತೀನಿ. ಇದು 8 ಮಿಲಿಮೀಟರ್ ಗ್ಯಾಪ್ ಇರಬೇಕು ಇಲ್ಲಿಂದ ಇಲ್ಲಿಗೆ. ಇಲ್ಲಿ ಸ್ವಲ್ಪ ಜಾಗ ಸ್ಪೇಸ್ ಅವೈಲಬಿಲಿಟಿ ಕಡಿಮೆ ಐತಿ, ಸ್ವಲ್ಪ ಕಡಿಮೆ ತೋರಿಸಿನಿ. ಆದರೆ ನೀವು ಕಂಪಲ್ಸರಿ ಇಲ್ಲಿಂದ ಇಲ್ಲಿಗೆ 8 ಮಿಲಿಮೀಟರ್ ಗ್ಯಾಪ್ ಇರಬೇಕು. ಸೊ ಇದು 40 ನೋಡ್ರಿ. ಎಲ್ಲ ಡೈಮೆನ್ಷನ್ಸು ನಾವು ತೋರಿಸಿದ್ವಿ. ಈಗ ಏನು ಮಾಡ್ಬೇಕಂತಂದ್ರೆ ಇದರದ್ದು ಫ್ರಂಟ್ ವ್ಯೂ ಎಲ್ಲೈತಿ, ಇಲ್ಲೇ ಫ್ರಂಟ್ ವ್ಯೂ ಇದು ಬರೀಬೇಕು. ಸೈಡ್ ವ್ಯೂ ಇದು ಇಲ್ಲೇ ಬರೀಬೇಕು. ಸೈಡ್ ವ್ಯೂ, ಟಾಪ್ ವ್ಯೂ ಇಲ್ಲೈತಿ, ಟಾಪ್ ವ್ಯೂ ಇದು ಬರೀಬೇಕು. ನೆಕ್ಸ್ಟ್ ಇದೆಲ್ಲ ಆದ ನಂತರ ಇದರ ಸ್ಕೇಲ್ ಬರೀಬೇಕು. ಇಲ್ಲಿ ಕೆಳಗೆ ಸ್ಕೇಲ್ 1:1 ಅಂತ. ಇನ್ನು ಆಲ್ ಡೈಮೆನ್ಷನ್ಸ್ ಆರ್ ಇನ್ ಮಿಲಿಮೀಟರ್. ಆಮೇಲೆ ಇಲ್ಲೊಂದು ಸಿಂಬಾಲ್ ಬರುತ್ತೆ, ಫಸ್ಟ್ ಆ್ಯಂಗಲ್ ಸಿಂಬಾಲ್. ಇದನ್ನು ನೆಕ್ಸ್ಟ್ ನಾನು ಕ್ಲಾಸ್ ಒಳಗೆ ಹೇಳ್ತೀನಿ ಅಂತ. ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿರಿ ಜಾಗ, ಇಲ್ಲ ಸಿಂಬಾಲನ್ನು ಡ್ರಾ ಮಾಡೋದಂತ. ಸೊ ಇಷ್ಟು ಪ್ರತಿಯೊಬ್ಬರು ಇದನ್ನು ಈ ಐಸೋಮೆಟ್ರಿಕ್ ವ್ಯೂ ಏನಿಲ್ಲ ಒಂದು ಸೈಡ್ ಹಾಕಿರಲ್ಲ ಅದರ ಬಾಜು ಈ ಕಡೆ ಹಾಕಿದ್ರೆ ಈ ಕಡೆ ವ್ಯೂಸ್ ಹಾಕ್ರಿ. ಒಂದು ವೇಳೆ ಈ ಐಸೋಮೆಟ್ರಿಕ್ ವ್ಯೂವನ್ನು ಇಲ್ಲಿ ಹಾಕಿದ್ರೆ ಈ ಕಡೆ ವ್ಯೂಸ್ ಹಾಕ್ರಿ. ಒಂದು ಸೈಡು ಐಸೋಮೆಟ್ರಿಕ್ ವ್ಯೂ ಬರಬೇಕು, ಇನ್ನೊಂದು ಸೈಡು ಆರ್ಥೋಗ್ರಾಫಿಕ್ ವ್ಯೂಸ್ ಬರಬೇಕು. ಓಕೆ, ಥ್ಯಾಂಕ್ ಯು.